ಹಲೋ. ಹಲೋ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಅಣ್ಣ, ನಾನು ಶಶಿಕಲಾ ಅಂತ. ಅದೇ ನೀವು ಓಕೆಮ್ಮ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಕಾಲ್ ಮಾಡಿದ್ದೆ, ನೀವು ರಾಯರು ಪಾದಯಾತ್ರೆ ಮಾಡ್ತಾ ಇದ್ರಿ. ಆ ಟೈಮ್ ನಲ್ಲಿ ನಾನು ಕಾಲ್ ಮಾಡಿದ್ದೆ, ತುಂಬಾ ಬೇಜಾರಲ್ಲಿ ನೋವಲ್ಲಿ ಕಾಲ್ ಮಾಡಿದ್ದೆ ನಿಮ್ಗೆ. ಹ್ಮ್ ಯಾಕಂದ್ರೆ ನಾನು ಬಂದು ಕೆಲಸ ಕಳ್ಕೊಂಡಿದ್ದೆ, 2 ತಿಂಗಳಿಂದ ಕೆಲಸ ಹುಡುಕಿ ಹುಡುಕಿ ಎಲ್ಲೇ ಹೋದ್ರು ಇಂಟರ್ವ್ಯೂ ನಲ್ಲಿ ಅಂದ್ರೆ ಹ್ಮ್ ಒನ್ ಆರ್ ಅದರ್ ರೀಸನ್ ಅಲ್ಲಿ ಕ್ಯಾನ್ಸಲ್ ಆಗ್ತಾ ಇತ್ತು. ಹ್ಮ್ ತುಂಬಾ ಬೇಜಾರಾಗಿ, ಅಂದ್ರೆ ನನ್ ಬಂದು ಸಿಂಗಲ್ ಪೇರೆಂಟ್, 2 ಮಕ್ಳಿದ್ದಾರೆ. ಅವ್ರು ಹ್ಮ್ ನೋಡ್ಬೇಕು, ಮನೆ ಬಾಡಿಗೆ ಕಟ್ಕೊಳ್ಬೇಕು, ಎಲ್ಲ ತುಂಬಾ ತುಂಬಾ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇದೆ, ಎಷ್ಟೊಂದು ತುಂಬಾ ಪ್ರಾಬ್ಲಮ್ ಇದೆ. ಹ್ಮ್ ನಿಮ್ಗೆ ಕಾಲ್ ಮಾಡಿದ್ರೆ ಏನಾದ್ರೂ ಒಂದು ಪರಿಹಾರ ಸಿಗುತ್ತೇನೋ ಅನ್ನೋ ಒಂದು ಭರವಸೆಯಿಂದ ಅವತ್ತು ನಿಮ್ಗೆ ಕಾಲ್ ಮಾಡಿದೆ. ನೀವು ಹ್ಮ್ ಅವತ್ತು ರಾಯರದೊಂದು ವ್ರತ ಹೇಳ್ಕೊಟ್ರಿ. ಓಕೆಮ್ಮ. 9 ಗುರುವಾರ ನೀವು ತುಪ್ಪ ದೀಪ ಹಚ್ಚಿ, ಹ್ಮ್. ನಿಮ್ಗೆ ರಾಯರು ಒಳ್ಳೇದ್ ಮಾಡ್ತಾರೆ, ಅನುಗ್ರಹ ಸಿಗುತ್ತೆ ನಿಮ್ಗೆ ಅಂತ. ಆ ಬಟ್ ಪೂಜೆ ಹೇಳ್ಕೊಟ್ಟೆ 9 ವಾರದ ರಥ ನಿಮ್ಗೆ. ಹೌದು ಹೌದು. ಆ ಓಕೆಮ್ಮ. ನಾನ್ ನಿಮ್ಮ ಹತ್ರ ಫೋನ್ ಮಾಡಿ ಇಟ್ಟ ತಕ್ಷಣ ರಾಯರ ಬಲಭಾಗದಿಂದ ನನಗೆ ಹೂ ಪ್ರಸಾದ ಸಿಕ್ತು. ಒಳ್ಳೇದು ಅದಾದ್ರೆ ತಾಯಿ. ನೆಕ್ಸ್ಟ್ ಡೇಗೆನೆ ನನಗೆ ನನ್ನ ಫ್ರೆಂಡ್ ಬಂದು ಏನು ಮೆಸೇಜ್ ಮಾಡಿದ್ರು. ಹ್ಮ್ ಈ ತರ ನಮ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಪೋಸ್ಟಿಂಗ್ ವೇಕೆನ್ಸಿ ಇದೆ, ಬಂದು ಹ್ಮ್ ಜಾಯಿನ್ ಆಗ್ತೀಯಾ ಅಂತ. ಎಲ್ಲಾದ್ರೂ ಕೆಲಸ ಮಾಡ್ತಿದ್ಯಾ ಅಂತ ಫಸ್ಟ್ ಕೇಳಿದ್ರು. ಹ್ಮ್ ಎಲ್ಲೂ ಮಾಡ್ತಾ ಇಲ್ಲ, ಸರ್ಚ್ ಮಾಡ್ತಾ ಇದೀನಿ, ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ದೆ. ಹ್ಮ್ 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 ಅದಕ್ಕೆ ಅವರು, ಇಲ್ಲ ನನ್ನ ಆಫೀಸಲ್ಲಿ ವೇಕೆನ್ಸಿ ಇದೆ, ಬಂದ್ ಜಾಯಿನ್ ಆಗು ಅಂತಂದ್ರು. ಹ್ಮ್. ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ ಅಣ್ಣ. ನೀವು ಅಬ್ಬಬ್ಬಬ್ಬ. ವ್ರತ ಹೇಳ್ಕೊಟ್ಟಿದ್ದು ಬರೀ ಅಂದ್ರೆ 9 ವಾರ ಮಾಡಿ ಅಂತ ಹೇಳಿದ್ರಿ. ನನಗೆ ನನ್ ರಾಯರ ದೀಪ, ತುಪ್ಪ ದೀಪ ಹಚ್ಚಿದ್ದು ಬರೀ ಒಂದೇ ಒಂದು ವಾರಕ್ಕೆ ನನಗೆ ಆ ಓಕೆಮ್ಮ. ರಾಯರ ಅನುಗ್ರಹ ತೋರಿಸ್ಬಿಟ್ರು ಅಣ್ಣ. ಓಹೋ, ರಾಯರ್ ನಿಮ್ ಹಿಂದ್ಗಡೆ ಇದಾರ ತಾಯಿ. ತುಂಬಾ ನಿಜ ಖುಷಿ ಆಯ್ತಮ್ಮ ಇದಾರೆ ಅಣ್ಣ, ನನಗೆ. ತುಂಬಾನೇ ಅಣ್ಣ. ಹ್ಮ್ 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 ಆ ಕಂಪ್ನಿಲಿ ನನಗೊಂದು ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ ಅಂದ್ರೆ ನನಗೆ ಇವತ್ತರೆಗೂ ಅದು ಏನೇ ಕೊಟ್ಟಿದ್ದಾರೆ ಅಂದ್ರೆ ಅದು ರಾಯರು ಭಿಕ್ಷೆ ನನಗೆ. ಆ ಖಂಡಿತ. ರಾಯರು ನಿಜವಾಗ ನನ್ ಜೊತೆ ಇದ್ದಾರೆ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ನಾನು ಇವಾಗ್ಲೂ ಹೇಳ್ಕೊತೀನಿ, ನೀವ್ ಯಾವಾಗ್ಲೂ ಹೇಳ್ತೀರಿ ರಾಯರಿದ್ದಾರೆ ಅಂತ. ಹ್ಮ್. ರಾಯರಿದ್ದಾರೆ ಅಣ್ಣ, ನಿಜ ರಾಯರಿದ್ದಾರೆ. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು ತಾಯಿ. ಹಾ ಕೆಲಸ ಇಲ್ಲ ಅಂತ ಮನೇಲಿ ಕುತ್ಕೊಂಡಿದೀನಿ ಅಂತ ಅವತ್ತು ನೀವು ನನಗೆ ತುಂಬಾ ಒಂದು ಅಳು ಮುಖದಲ್ಲಿ ಹೇಳ್ತಾ ಇದ್ರಿ. ಹೌದು, ತುಂಬಾ ತುಂಬಾ ಅಳ್ತಾ ಇದ್ದೆ ನಾನು. ನೀವು ನನಗೆ ಹೇಳಿದ್ರಿ ಕೆಲಸ ಇಲ್ಲ. ಹೆಣ್ಮಕ್ಳ ಹತ್ರ ರಾಯರಿಗೆ ಇಷ್ಟ ಆಗಲ್ಲ ಅಂತ ಅಂದ್ರಿ. ನನ್ನ ಹೌದು. ಆ ಮೂಮೆಂಟ್ ಅಲ್ಲಿ ನನ್ನ ಕಣ್ಣೀರ್ ಒರೆಸ್ಕೊಂಡು ರಾಯರಿಗೆ ತುಪ್ಪ ದೀಪ ಹಚ್ಚಿ, ನಾನು ಅಳಲ್ಲ ಯಾಕೆ? ತಂದೆ, ನೀವ್ ನನ್ ಜೊತೆಗಿದ್ದೀರಾ ಅಂತ ನಾನು ನಂಬಿದ್ದೀನಿ ಅಂತ ಅಂದೆ. ಹ್ಮ್ 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 ಹ್ಮ್. ಅವ್ರು ನನ್ ಜೊತೆಗಿದ್ದೀನಿ ಅನ್ಬಿಟ್ಟು ಅವ್ರು ನನಗೆ ಪ್ರೂವ್ ಮಾಡ್ಬಿಟ್ರು. ಹೌದಮ್ಮ, ಯಾಕೆ ಹೆಣ್ಮಕ್ಳು ಹತ್ರ ರಾಯರ್ಗೆ ಇಷ್ಟ ಆಗಲ್ಲ ಅಂದ್ರೆ, ರಾಯರು ಹೆಂಡ್ತಿನೇ ಅವ್ರು ತೀರು ಹೋದ್ರೆ ಅವ್ರಿಗೆ ಎಷ್ಟು ಒಂದು ಇದರಿಂದ ತೀರ್ಥದಿಂದ ಅವ್ರಿಗೆ ಮುಕ್ತಿ ಕೊಟ್ರು ಹೌದು ಅಲ್ವಮ್ಮ. ಹೌದು ಹೌದು ಅವ್ರು ಹೌದು ಬಂದಾಗ ನಕ್ಕೊಂತಾನೆ ಕೊಟ್ರು. ಅದಕ್ಕೆ ಹೌದು. ರಾಯರಿಗೆ ಹೆಣ್ಮಕ್ಳ ಹತ್ರ ಇಷ್ಟ ಆಗಲ್ಲ. ಅದೇ ಅದೇ. ಅದಕ್ಕೆ ನಾನು ತುಂಬಾ ಖುಷಿ ಆಯ್ತು. ಅಂದ್ರೆ ಹಾ. ನನ್ಗೆ ತುಂಬಾ ಚೇಂಜಸ್ ನೋಡಿದ್ದೀನಿ. ನಿಮ್ಗೆ ಫೋನ್ ಮಾಡ್ತಾವಿಂದ ನಾನು ಹ್ಮ್ ತುಂಬಾ ಚೇಂಜಸ್ ನೋಡ್ಬಿಟ್ಟಿದೀನಿ. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ, ಇದು ಹ್ಮ್ ಒಂದು ರಾಯರದು ಪವಾಡನೆ ಅನ್ಕೊಂಬಿಡಿ. ಹ್ಮ್ ನನ್ನ ಹ್ಮ್ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ. ಮನೆ ಬಾಡಿಗೆ ಕಟ್ಬೇಕು, ಚೀಟಿ ಕಟ್ಬೇಕು, ನನ್ನ ಮಕ್ಳದ್ದು ಟ್ಯೂಷನ್ ಫೀಸು ಕಟ್ಬೇಕು, ಓಕೆಮ್ಮ. ಏನು ಇಲ್ಲ. ನನ್ನ ಫ್ರೆಂಡ್ ಅವತ್ತು ಅಂದ್ರೆ ಗುರುವಾರ ಇದೆ. ಹ್ಮ್ ಬುಧವಾರ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಹ್ಮ್ ಏನ್ ಹ್ಮ್ ಹ್ಮ್ ಮಾಡೋದು ರಾಯರೇ, ನಂಗೆ ದಾರಿ ತೋಚ್ತಾ ಇಲ್ಲ. ಇಷ್ಟೊಂದೆಲ್ಲ ಕಮಿಟ್ಮೆಂಟ್ಸ್ ಇದೆ, ನಾನು ಹೆಂಗ್ ಮಾಡ್ಲಿ? ಕೆಲ್ಸ ಹ್ಮ್ ಕೈಯಲ್ಲಿಲ್ಲ, ದುಡ್ಡಿಲ್ಲ, ಮನೆಗೆ ರೇಷನ್ ಇಲ್ಲ, ಬಾಡಿಗೆ ಕಟ್ಬೇಕು ಅಂತ ಹ್ಮ್ ರಾಯರ ಹತ್ರನೇ ಹೇಳ್ಕೊಂಡ್ ಕುತ್ಕೊಂಡಿದ್ನ. ಹ್ಮ್ ಆಮೇಲೆ 1 ಅವರ್ ಆದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿ, ನಿನ್ಗೆ 2 ಲಕ್ಷ ರೂಪಾಯಿ ಬರುತ್ತೆ, ಬೇರೆ ಅಂದ್ರೆ ಬೇರೆಯವ್ರ ಅಕೌಂಟ್ ಇಂದ ಅದನ್ನ ಈಸ್ಕೊಂಡ್ ಇಟ್ಕೋ, ಅದ್ರಲ್ಲಿ 1 ಲಕ್ಷ ಟ್ರಾನ್ಸ್ಫರ್ ಮಾಡು, ಇನ್ನೊಂದ್ 1 ಲಕ್ಷ ಹಂಗೆ ಇಟ್ಕೋ ಅಂತ ಅಂದ್ರು. ಓಹೋ. ಹಾ, ಅಷ್ಟು ಹಿಂಗಿ ಓಕೆಮ್ಮ. ನೋಡಿ ರಾಯರದು ಪವಾಡ. ನೋಡಮ್ಮ, ರಾಯರ್ ಹಾ, ಪವಾಡ. ದುಡ್ಡಿಲ್ಲ, ಯಾಕಂದ್ರೆ 2 ಮಕ್ಳಿದಾರೆ, ಮನೆತನ ಮಕ್ಳಿದ್ದಾರೆ. ನೋಡ್ಕೋಬೇಕು. ಹಾ, ಎಲ್ಲಾ ನೋಡ್ಕೊಂಡು ಅಂತ ಹತ್ಕೊಂಡ್ ಕುತ್ಕೊಂಡಿದೀರಾ. ಕುತ್ಕೊಂಡಿದ್ದೀನಿ. ರಾಯರು ನೋಡಮ್ಮ, ಆ 2 ಲಕ್ಷ ಯಾರೋ ಒಬ್ರ ಕಡೆಯಿಂದ ಬರುತ್ತೆ, ಅದನ್ನ 1 ಲಕ್ಷ ನೀನ್ ಇಟ್ಕೋ ಅಂತ. ಏನಮ್ಮ 1 ಲಕ್ಷ ಇಟ್ಕೋ ಅಂತ ಹೇಳಿದ್ರೆ ಏನಮ್ಮ? 1 ಲಕ್ಷ ನೀನ್ ಇಟ್ಕೋ, ಇನ್ನೊಂದ್ 1 ಲಕ್ಷ ಟ್ರಾನ್ಸ್ಫರ್ ಮಾಡು ಹಾ ಅಂದ್ರು. ಹಾ ನಂಗೆ ಇಲ್ಲ, ಇದು ಟ್ರಾನ್ಸ್ಫರ್ ಮಾಡ್ಬೇಕಾ ಅಂತ ಸುಮ್ನೆ ಕೇಳ್ದೆ. ಇವಾಗ ಬೇಡ, ನನ್ ಬೇಕಂತ ಕೇಳ್ತೀನಿ ಅಂದ್ರೆ, ಅದಕ್ಕಿಲ್ಲ, ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಈ ತರ ಪ್ರಾಬ್ಲಮ್ ಆಗಿದೆ ನಾನಂದ್ರೆ. ಸರಿ, ನೀನ್ ಹ್ಮ್. ಬೇಕಂದ್ರೆ ಯೂಸ್ ಮಾಡ್ಕೊ, ನಿನ್ ಕಮಿಟ್ಮೆಂಟ್ ಯೂಸ್ ಮಾಡ್ಕೊ, ನಿನ್ಗೆ ಆದಾಗ ನನ್ ಕೊಡು ಓಹೋ, ನೋಡಮ್ಮ, ರಾಯರ್ ಇದ್ದಾರಲ್ಲ ಅಂತ ತಾಯಿ. ಹೇಳಿದ್ರು. ಅವರು ಓಕೆ. ಸಹ ರಾಯರು ಭಕ್ತರೇನೆ. ಓಹೋ ಹೋ ಹೋ ಹೋ, ನೋಡಿ, ಅವರು ರಾಯರ್ ಭಕ್ತರು. ರಾಯರ್ ರಾಯರ್ ಕಡೆ ಅವ್ರ ಭಕ್ತರು ಭಕ್ತರ ಕಡೆಯಿಂದನ ನಿಮ್ಗೆ ತಲುಪಿದೆ. ತಲುಪಿದೆ. ಮತ್ತೆ ನಾನು ಇವಾಗ ಜಾಯಿನ್ ಆಗ್ತಾ ಇದೀನಲ್ವಾ, ಅವರು ಆಮಾ. ಮ್ಯಾನೇಜರ್ ಅಂದ್ರೆ ನನ್ನ ರಿಪೋರ್ಟಿಂಗ್ ಮ್ಯಾನೇಜರ್ ಬಂದ್ಬಿಟ್ಟು, ಯಾವಾಗ ಜಾಯಿನ್ ಆಗ್ತೀರಾ ಅಂತ ಕೇಳಿದ್ರು. ನಾನು ಜಾಯ್ನಿಂಗ್ ಫಾರ್ಮಾಲಿಟೀಸ್ ಗುರುವಾರನೇ ಮಾಡ್ತೀನಿ ನಂಗೆ, ಯಾಕಂದ್ರೆ ನಾನ್ ರಾಯರು ವೆರಿ ಗುಡ್. ಇವನ್ ಐ ಆಮ್ ಆಲ್ಸೋ ರಾಯರ್ ಅಂದ್ರೆ ಅವರು ರಾಯರು ಭಕ್ತರಂತೆ.
ಓಹೋ ಹೋ ಹೋ ನೋಡಮ್ಮ, ಒಳ್ಳೆ ಆ, ದಿನಮ್ಮ. ನಾಳೆ ಗುರುವಾರ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಹೌದು. ಓಹೋ ನೋಡಮ್ಮ, ಅವತ್ತು ಎಷ್ಟು ಒಂದು ಅವತ್ತಿನ ದಿನದಲ್ಲಿ ಎಷ್ಟು ಅಳತಾ ಇದ್ರಿ ನೀವು. ಹೌದು ಇವತ್ತು ಹೌದು. ನಿಮ್ಮ ಮುಖದಲ್ಲಿ ನಾನು ನಂಗ್ ನಗುವನ್ನು ನಗು ನೋಡ್ತಾ ಇದ್ದೀನಿ ಬರ್ತಿದೆ. ಅಂದ್ರೆ ಎಷ್ಟು ಹ್ಮ್. ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಇವಾಗ ನಿಮ್ಗೆ ಕೆಲಸ ಸಿಕ್ತು ಅಂತಂದು ನೀವು ಪೂಜೆ ಮಾಡೋದ್ ಬಿಡ್ಬೇಡಿ. 9 ವಾರದ ವ್ರತ ಇಲ್ಲ ಇಲ್ಲ ಹೇಳ್ಕೊಟ್ಟಿದೆಲ್ಲ, ಇಲ್ಲ, ಆ ನಾನು 9 ಉಸಿರಿರೋವರೆಗೂ ವಾರ ನಾನು ಪೂಜೆ ಮಾಡ್ತೀನಿ. ರಾಯಿ 9 ನನ್ನ ವಾರ ಅಷ್ಟೇ ಉಸಿರು. ಮಾಡ್ಬೇಕು ಅಂತಲ್ಲ, ನೀವು ಹೌದು ಕಂಟಿನ್ಯೂ ಆಗಿ ರಾಯರ್ ಇದ್ದಾರೆ ಅಂತ ಪೂಜೆ ಮಾಡ್ಕೊಂತ ಹೌದು. ಹೋಗಿ ನೀವು ಹ್ಮ್. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ತಾಯಿ. ನಿಜ ಅಣ್ಣ, ಇದು ಹೇಳಿದ್ರಲ್ವಾ, 100 ಅಲ್ಲ 1000% ನಿಜ ಇದು. ಓಕೆ ಅಮ್ಮ. ರಾಯರಿದ್ದಾರೆ ಅಣ್ಣ, ರಾಯರಿದ್ದಾರೆ. ರಾಯರಿಲ್ಲ ಅಂದ್ರೆ ಇದೆಲ್ಲ ಏನು ನಡೆಯಕ್ಕಾಗಲ್ಲ. ನಾವ್ ಹೌದಮ್ಮ. ಹೋಗ್ಬಿಟ್ಟು ಒಬ್ರ ಹತ್ರ 500 ರೂಪಾಯಿ ಕೊಡಿ ಅಂದ್ರೆ ಏನ್ ಮುಖ ನೋಡ್ತಾರೆ. ಹೌದು ತಾಯಿ. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇವ್ರು ಕೊಟ್ರೆ ನನಗೆ ದುಡ್ಡು ವಾಪಸ್ ಬರುತ್ತಾ ಅಂತ. ಹೌದು. ಅಂತಿದ್ರಲ್ಲಿ ರಾಯರು ನನಗೆ ಎಷ್ಟ್ ಲಕ್ಷ ಕಳ್ಸಿದಾರೆ ಯಾರ್ ಕಡೆಯಿಂದನೋ ಅಂದ್ರೆ ಇದೆಲ್ಲ ಹೌದಮ್ಮ. ನಂಬಕ್ ಆಗಂತದ ಹೇಳಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತಾಯಿ, ನಿಮ್ಮ ಧ್ವನಿಯನ್ನು ಕೇಳಿ ನನಗೆ. ಅವತ್ತು ಅಳುವಂತ ಸಮಯ, ಇವತ್ತು ನಗುವಂತ ಸಮಯ. ಅದಕ್ಕೆ ಹೌದು. ಮನುಷ್ಯನಿಗೆ ಏನಿರ್ಬೇಕು ಅಂದ್ರೆ ತಾಳ್ಮೆ ಇರ್ಬೇಕು. ಕರೆಕ್ಟ್, ಹೌದು ಹೌದು. ತಾಳ್ಮೆ ಅನ್ನೋದು ಇತ್ತು ಅಂದ್ರೆ ಇವತ್ತಿನ ದಿನದಲ್ಲಿ, ಇವತ್ತಿನ ಏನು ಒಂದು ಇದೆ ತಾಯಿ, ಹ್ಮ್. ನೀವು ತಾಳ್ಮೆಯಿಂದ ಇದ್ರೆ, ತಾಳ್ಮೆ ನಂಬಿಕೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದ್ರೆ ಸದಾ ರಾಯರು ನಿಮ್ಮ ಜೊತೆ ಇರುತ್ತಾರೆ. ಹೌದಣ್ಣ, ರಾಯರಿದ್ದಾರೆ, ನಂಬಿಕೆ ಇದ್ರೆ ಸಾಕು. ನಿಜವಾಗ್ಲೂ ಮನುಷ್ಯನಿಗೆ ಎಂತ ಕಷ್ಟ ಬಂದ್ರೂನು ಮಂಜಿನಂತೆ ಕರ್ಗೋಗುತ್ತೆ ಅಣ್ಣ. ಹೌದಮ್ಮ. ಇವತ್ತಿನ ಅದನ್ನು ದಿನದಲ್ಲಿ ನಾವು ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮನೆಯಲ್ಲಿ ಎಲ್ಲಾ ಸರ್ಚ್ ಮಾಡಿ ನೋಡ್ಬೋದು. ಆದ್ರೆ ಅವತ್ತಿನ ದಿನದಲ್ಲಿ ಯಾವ ಸೋಷಿಯಲ್ ಮೀಡಿಯಾನು ಇರ್ಲಿಲ್ಲ. ರಾಯರ್ ಮೇಲೆ ಇಟ್ಟಿರೋ ನಂಬಿಕೆನೇ ಇವತ್ತು ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ ತಾಯಿ. ಅಯ್ಯೋ, ಅದು ನಿಜ ಅಣ್ಣ, ಅದು ನಿಜ. ನೀವು ಅದಕ್ಕೋಸ್ಕರ ಹೌದು. ಆಮೇಲೆ ಇದೆಲ್ಲ ಆಯ್ತು ತಾಯಿ, ತುಂಬಾ ಖುಷಿ ಆಯ್ತು. ಒಂದು ಸಲ ರಾಯರ ಸನ್ನಿಧಾನಕ್ಕೆ, ಅಲ್ಲಿ ಪುಣ್ಯಕ್ಷೇತ್ರ, ಆ ಪವಿತ್ರವಾದಂತ ಜಾಗಕ್ಕೆ ನೀವು ಹೋಗಿ. ಹೋಗ್ತಾ ಇದೀವಿ. ಅದು ಮುಂದಿನ ಗುರುವಾರ ಅಂದ್ರೆ ಸಾರಿ, ಮುಂದಿನ ಶನಿವಾರ ಭಾನುವಾರ 7th 8th ಹೋಗ್ತಾ ಇದೀವಿ. ನಮ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ರಾಯರಿಗೆ ಒಂದು ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಕೇಳ್ಕೊಂಡು ಬನ್ನಿ, ರಾಯರೇ ನನಗೆ ಕಷ್ಟ ಕೊಟ್ಟಿದ್ದೀರಾ, ಕಷ್ಟ ಕೊಟ್ಟರು ಅದನ್ನ ಎದುರಿಸೋ ಶಕ್ತಿ ನೀವು ಕೊಡ್ಬೇಕು ನನಗೆ ಹೌದು, ಅಂತ ನಾನು ಪ್ರತಿ ರಾಯರಲ್ಲಿ ಸಲ ಅದನ್ನೇ ಕೇಳ್ಕೊಂಡ್ ಬನ್ನಿ. ಕೇಳ್ಕೊತೀನಿ. ನೀವೇನು ನನ್ ಮನುಷ್ಯನಿಗೆ ಬರ್ದೆ ಮರಕ್ ಬರಲ್ಲ. ಕಷ್ಟ ಮನುಷ್ಯ ಹುಟ್ಟ್ಮೇಲೆ ನಾವು ಕಷ್ಟ ಅನ್ನೋದನ್ನ ಅನುಭವಿಸ್ಬೇಕು. ಯಾಕಂದ್ರೆ ನಾವು ಮಾಡಿದ ಪಾಪ ಕರ್ಮಗಳು ನಾವು ತೀರ್ಬೇಕು ಅಂದ್ರೆ ನಾವು ಅನುಭವಿಸ್ಲೇಬೇಕು. ಬಟ್ ಅದನ್ನ ಹೌದು. ಎದುರಿಸೋ ಧೈರ್ಯ ಒಂದ್ ಕೊಟ್ಟು ಅವ್ರ ಜೊತೆಗಿದ್ರೆ ಅಷ್ಟು ಸಾಕಣ್ಣ ಅಂತ ನೆನ್ಸ್ಕೊಂತೀನಿ. ಬಟ್ ಹೌದಮ್ಮ. ನಿಜವಾಗ್ಲೂ ರಾಯರು ಕರುಣಾಮಣಿಗಳನ್ನ ಅವರು ತೋರ್ಸಿದ ದಯೆ ಹೆಂಗಿದೆ ಅಂದ್ರೆ, ನನ್ನ ನಂಬಿರೋ ಭಕ್ತರು ಕಷ್ಟ ಪಡಬಾರ್ದು ಅಂತ ಸದಾ ಜೊತೆಗೆ ನಿಂತಿರ್ತಾರೆ. ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಮ್ಮ ತಾಯಿ, ರಾಯರು ಒಂದು ಹೊತ್ತು ಊಟ ಮಾಡಿ, ಇದನ್ನ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ ರಾಯರು. ರಾಯರು ಏನಂತ ಹೇಳಿದ್ದಾರೆ, ನನ್ನನ್ನ ನಂಬಿಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರದು ಅಂತೇಳಿ ಇವತ್ತಿಗೂ ಪ್ರತಿ ಗುರುವಾರಕ್ಕೊಮ್ಮೆ ನಮ್ಮ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಿಂದ 4,000 to 5,000 ಜನ ಭಕ್ತಾದಿಗಳು ಊಟ ಮಾಡ್ಕೊಂಡು ಬರುತ್ತಾರೆ. ಹಾ ಹಾ ಹಾ, ಅದಕ್ಕೆ ಹೌದು. ರಾಯರ ಮೇಲೆ ಏನೇ ಇದ್ರೂ ಒಂದು ನಂಬಿಕೆ ಇರ್ಲಿ. ಆ ಕಷ್ಟ ಏನೇ ಇತ್ತಂದ್ರೂ ನನ್ನಲ್ಲೇ ಮುಕ್ತಿ ಆಗ್ಲಿ, ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳಿಗೆ ಯಾರಿಗೆ ಕಷ್ಟವನ್ನು ಬರೋದು ಬೇಡ ಅಂತಂದು ಇವತ್ತಿಗೂ ಬೃಂದಾವನದಲ್ಲಿ ಪವಾಡದ ಮೇಲೆ ಪವಾಡವನ್ನು ಮಾಡುತ್ತಾ ಅಯ್ಯೋ ಅಣ್ಣ, ಕುತ್ಕೊಂಡಿದ್ದಾರೆ ತಾಯಿ ಹೇಳಿದ್ನಲ್ಲ ನನ್ ಜೀವಂತವಾಗಿ. ಲೈಫ್ ಅಲ್ಲಿ ಎಷ್ಟು ಪವಾಡಗಳು ನಡೆದಿದೆ ಅಂದ್ರೆ, ಅದೇ ನಿಮ್ಗೆ ಕಾಲ್ ಮಾಡ್ತಾ ಮೂಮೆಂಟ್ ಇಂದ ಸ್ಟಾರ್ಟ್ ಆಯ್ತು ನೋಡಿ ನನಗೆ. ಆ ಗುರುಗಳೇ ನಿಮ್ ರೂಪದಲ್ಲೇ ಗುರುಗಳು ಬಂದ್ರು, ಅದು ಏನಂತ ನನಗೆ ಈವಾಗ್ಲೂ ಆಶ್ಚರ್ಯ ಆಗ್ಬಿಟ್ಟಿದೆ. ನಿಮ್ ರೂಪದಲ್ಲೇ ರಾಘವೇಂದ್ರ ಸ್ವಾಮಿಗಳೇ ಬಂದು, ರಾಯರೇ ಬಂದು ನನಗೆ ಈ ತರ ಬುದ್ಧಿ ಹೇಳಿದ್ರೇನು ಅಂತ ಅದು ಇದಾಗಿದೆ ನನಗೆ. ಎಲ್ಲ ರಾಯರ ಕೃಪೆ ತಾಯಿ, ಎಲ್ಲ ರಾಯರ ಕೃಪೆ. ದೇವ್ರುನು ಅವ್ರೇ, ಗುರುಗಳು ಅವ್ರೇ. ಆದ್ರೆ ದೇವರನ್ನೇ ಒಲಿಸೋಣಂತ ಗುರುಗಳವರು. ನಾವ್ಯಾರಮ್ಮ ಮನುಷ್ಯರು, ಆದ್ರೆ ಯಾವ್ದೋ ಒಂದು ಮಾತಾಡೋ ಒಂದು ಶಕ್ತಿ ಒಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಜವಾಗ್ಲು ಪುಣ್ಯವಂತ. ನನಗೆ ಮಂತ್ರಾಲಯಕ್ಕೆ, ಇಲ್ಲಿಂದ ನಾನು ಮಂತ್ರಾಲಯದವರೆಗೂ, ಜಯನಗರ ಮಠ ಅಂದ್ರೆ ಅದು 2ನೇ ಮಂತ್ರಾಲಯ ಅಂತ ಹೇಳ್ಬೋದು. ಆ ಮಠದಿಂದ ಮಂತ್ರಾಲಯದವರೆಗೂ, ಈ ಬೃಂದಾವನ ಸುತ್ತಿ ಆ ಬೃಂದಾವನದವರೆಗೂ ನಾನು ನಡೆದುಕೊಂಡು ಗೋಮಾತೆನ ಕರೆದುಕೊಂಡು ಹೋದೆ ತಾಯಿ. ಯಾಕೆ ಓದುವಂತ ಸಮಯದಲ್ಲಿ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ತಾಯಿ, ಎಲ್ಲಾ ಜನಗಳಿಗೆ ಅರ್ಥ ಆಗ್ಲಿ. ಯಾಕಂದ್ರೆ ಆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ಆದ್ರೆ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡಲ್ದ, ಏನೂ ತಗೊಳಲ್ದ, ನನಗೆ ಅವತ್ತು ಸೋಮವಾರ ಮಂಗಳವಾರ ನಾನು ಹೋಗುವಂತ ಸಮಯದಲ್ಲಿ ಎಷ್ಟು ಮಳೆ ಕಾಡ್ತಾ ಇತ್ತು. ತಂದೆ, ನಾನು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದೀನಿ ತಂದೆ, ಪವಿತ್ರವಾದಂತ ಕ್ಷೇತ್ರಕ್ಕೆ, ಪುಣ್ಯ ಕ್ಷೇತ್ರ, ಅಲ್ಲಿ ಬರುತ್ತಾ ಇದ್ದೀನಿ ತಂದೆ. ನನಗೆ ಈ 9 ತಿಂಗಳದ ಕನ್ನಡ ಕರೆದುಕೊಂಡು ಬರ್ತಾ ಇದ್ದೀನಿ. ನನಗೆ ಮಳೆ ಹಿಂಗ್ ಕೊಟ್ರೆ ನಾನು ಹೆಂಗ್ ಕರ್ಕೊಂಡ್ ಬರ್ಲಿ ಅಂತ ಹೇಳಿದಕ್ಕೆ ಗುರುವಾರ ದಿವಸನೇ ಮಳೆ ಬರ್ಲಿಲ್ಲ. ನಾನು ಏನ್ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೆ, ಮಂತ್ರಾಲಯ ಮುಟ್ಟುವರೆಗೂ ನನಗೆ ಮಳೆ ಕೊಡ್ಲಿಲ್ಲ ರಾಯರು. ನೋಡಿ ನೋಡಿ ಎಷ್ಟು ರಾಯರದು ಮಹಿಮೆ ಇದೆ ಅಂದ್ರೆ. ನಮ್ಮ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ನಿಮ್ದು ಎಷ್ಟೋ ಜನಗಳು ನನ್ನ ತಾಯಿಂದರಿಗೆ ಎಲ್ಲ ಒಳ್ಳೇದಾಗಿದೆ. ಅದಕ್ಕೆ ಯಾವತ್ತು ಹೇಳ್ತಾ ಇದೀನಿ, ನಿಮ್ಮ ಕುಲದೇವ್ರನ್ನು ಮರಿಬೇಡಿ, ನಿಮ್ಮ ಕುಲದೇವ್ರನ್ನು ಪೂಜೆ ಮಾಡಿ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನು ಯಾಕಂದ್ರೆ ಎಲ್ಲಾ ದೇವ್ರಕಿನ ಬೇಗ ಒಲಿಯೋರಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು.
ಹೌದು ಹೌದು. ಅದಕ್ಕೋಸ್ಕರ ತಾಯಿ ನನಗೆ ತುಂಬಾ ಖುಷಿ ಆಯ್ತು. ರಾಯರೇ ಅಂದ್ರೆ ಎಲ್ಲೇ ಇದ್ರು ಬಂದವ್ರು ನಮ್ಗೆ ಕರುಣೆ ತೋರಿಸುವಂತ ಕರುಣಾಮಯಿಗಳು ಅವರು. ಹೌದಮ್ಮ ತಾಯಿ, ರಾಯರ ಬಗ್ಗೆ ಹೇಳ್ತಾ ಹೋದ್ರೆ ದಿನವೆಲ್ಲ ಸಾಲಲ್ಲ ತಾಯಿ, ಅಷ್ಟು ಇದೆ ತಾಯಿ. ಸಾಲಲ್ಲ, ಹೌದು. ನನಗೆ ನಿಜವಾಗ್ಲೂ ನಿಮ್ಮ ಒಂದು ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು. ಎಲ್ಲಿರೋದು ತಾಯಿ ನೀವು? ನಾನಿರೋದು BTM 4th stage. ಓಕೆ ಅಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಮನೆ ಫ್ಯಾಮಿಲಿಯವ್ರನ್ನ, ನಿಮ್ಮ ಕುಟುಂಬದವರ ಮೇಲೆ, ಎಲ್ಲರ ಮೇಲೇನು ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಎಂದು ನಾನು ರಾಯರಲ್ಲಿ ಕೇಳುತ್ತೇನೆ ತಾಯಿ. Okay, ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತನ್ನು ಕೇಳಿ. ಅದೇ ರೀತಿಯಾಗಿ ರಾಯರ ಮಠಕ್ಕೆ ಹೋಗ್ತಾ ಇರಿ, ಪೂಜೆ ಮಾಡ್ತಾ ಇರಿ, ಫ್ರೀ ಇದ್ದಾಗ ಪ್ರತಿ ಬಿಡುವಿದ್ದಾಗ. ಗುರುವಾರ ನಾನ್ ಮಿಸ್ ಮಾಡೋದೇ ಇಲ್ಲ. ಪ್ರತಿ ಗುರುವಾರ ಮಿಸ್ಸೇ ಮಾಡಲ್ಲ ನಾನು. ಊಟ ಬೇಕಾದ್ರೆ ಬಿಟ್ಬಿಡ್ತೀನಿ, ರಾಯರ್ನ್ ಬಿಡಕ್ಕಾಗಲ್ಲ ನನಗೆ, ಹಿಂಗಾಗೋಗಿದೆ. ಒಳ್ಳೇದು ತಾಯಿ, ಒಳ್ಳೇದು. ಅವತ್ತು ನೋಡಿ, ನೀವು ಸುಮ್ನೆ ಕತ್ಕೊಂಡ್ ಕುತ್ಕೊಂಡಂತ ಸಮಯದಲ್ಲಿ ರಾಯರ್ ಈ ಕಂದನ್ ಹತ್ರ, ಇವ್ರ ಹತ್ರ ಹೋಗಿ ಮಾತಾಡು, ನಿನ್ಗೆ ಎಲ್ಲ ಬಗೆಹರಿಸ್ತಾರ ಅಂತ ಹೇಳಿದ್ರು. ನಾನು ಒಂದು ರಥ ಹೇಳ್ಕೊಟ್ಟೆ ನಿಮ್ಗೆ, 9 ವಾರದ ಪೂಜೆ ಈ ತರದಲ್ಲಿ ಮಾಡು ಅಂತ ಹೇಳಿ. ಅದೇ ಮುಖಾಂತರದಲ್ಲಿ ಇವತ್ತು ಕೆಲಸ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಖುಷಿಯಾಗಿದ್ದೀನಿ ನಿಜ ಅಣ್ಣ, ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಲೈಫ್ ಅಲ್ಲಿ ಪವಾಡದ ಮೇಲೆ ಪವಾಡ ಮಾಡ್ತಿದ್ದಾರೆ ರಾಯರು. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗ್ಲಿ ತಾಯಿ. ಅದೇ ರೀತಿಯಾಗಿ ಹೋಗಿ ಬನ್ನಿ ಅಮ್ಮ, ಮಂತ್ರಾಲಯಕ್ಕೆ ಕ್ಷೇಮವಾಗಿ ಖಂಡಿತ ಹುಷಾರಾಗಿ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡ್ ಬನ್ನಿ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ರಾಯರಲ್ಲಿ ಒಂದು ಹೋಗಿ ಬಂದು ನೀವು ಕೇಳ್ಕೊಂಡ್ ಬನ್ನಿ ತಾಯಿ. ಖಂಡಿತ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಖಂಡಿತ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಯ್ತಮ್ಮ, ತುಂಬಾ ಖುಷಿ ಆಯ್ತಮ್ಮ. ಒಳ್ಳೇದಾಗ್ಲಿ ತಾಯಿ. ಓಕೆ.